ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಲೋಕಾರ್ಪಣೆ ಆಗಿದೆ. ತಮಿಳುನಾಡಿನ ಪಂಬನ್ನಲ್ಲಿ 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ರಾಮನಾಥಪುರಂ ಜಿಲ್ಲೆಯಲ್ಲಿರುವ ಪಂಬನ್ ಸೇತುವೆಯ ಉದ್ಘಾಟನೆ ಇವತ್ತಾಗಿರೋದು. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆಯನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಪ್ರಧಾನಿ ಮೋದಿ. ತಮಿಳುನಾಡಿನ ಪಂಬನ್ನಲ್ಲಿರುವಂತಹ 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ ಬ್ರಿಡ್ಜ್ ಇದು. ರಾಮನಾಥಪುರಂ ಜಿಲ್ಲೆಯಲ್ಲಿರುವ ಪಂಬನ್ ಸೇತುವೆ ಇವತ್ತು ಲೋಕಾರ್ಪಣೆ ಆಗಿದೆ. ಲಿಫ್ಟ್ ಬ್ರಿಡ್ಜ್ ಉದ್ಘಾಟನೆ ಬಳಿಕ ರಾಮ ಸೇತು ದರ್ಶನ ಪಡೆದಿದ್ದಾರೆ ಪ್ರಧಾನಿ ಮೋದಿ. ಬಳಿಕ ರಾಮೇಶ್ವರಂ ದೇಗುಲಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಪ್ರಧಾನಿ ಮೋದಿ. ಸೇತುವೆಯ ವಿಶೇಷತೆಗಳು ಕೂಡ ಬಹಳ ಇದ್ದಾವೆ. ಇವತ್ತು ಈ ಒಂದು ರಾಮನವಮಿಯ ಹಬ್ಬದ ದಿನವೇ ಈ ಸೇತುವೆಯ ಉದ್ಘಾಟನೆ ಆಗಿರೋದು. ಜೊತೆಗೆ ರಾಮ ಸೇತುವನ್ನ ವೀಕ್ಷಣೆ ಮಾಡಿದ್ದಾರೆ. ವೈಮಾನಿಕ ವೀಕ್ಷಣೆ ಮಾಡೋದ್ರ ಮೂಲಕ ಪ್ರಧಾನಿ ಮೋದಿ ಅವರು ಇವತ್ತಿನ ದಿನವನ್ನು ಮತ್ತಷ್ಟು ಸ್ಪೆಷಲ್ ಆಗಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇವತ್ತು ಈ ಒಂದು ಲಿಫ್ಟ್ ಬ್ರಿಡ್ಜನ್ನು ಲೋಕಾರ್ಪಣೆಗೊಳಿಸಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈ ಸೇತುವೆ ಯಾಕಿಷ್ಟು ಮಹತ್ವ ಪಡ್ಕೊಳ್ತಾ ಇದೆ, ಇದರ ವಿಶೇಷತೆಗಳು ಏನು ಅಂತ ನೋಡೋದಾದರೆ 1914ರಲ್ಲಿ ಹಳೆಯ ಪಂಬನ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅಂದರೆ ಈ ಹಿಂದೆ ಏನು ಕುಸಿದು ಬಿತ್ತಲ್ಲ, ಅದು ನಿರ್ಮಾಣ ಆಗಿದ್ದು 1914ರಲ್ಲಿ. ಅದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥ ಸೇತುವೆ ಆಗಿತ್ತು. ಅಂದು ಬ್ರಿಟಿಷ್ ಇಂಜಿನಿಯರ್ಗಳಿಂದ ನಿರ್ಮಾಣ ಆಗಿದ್ದಂಥ ಸೇತುವೆ ಆಗಿತ್ತು. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಯ ನಿರ್ಮಾಣ ಮಾಡಿದ್ದಾರೆ. ಅದು ಕುಸಿದು ಬಿದ್ದಿದ್ದರಿಂದ ಪರ್ಯಾಯವಾಗಿ ಇದಾಗಿರೋದು. ಇನ್ನು ಆಧುನಿಕ ವಿನ್ಯಾಸ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿರ್ಮಾಣ ಮಾಡಿದ್ದಾರೆ. ಅಮೆರಿಕದ ಗೋಲ್ಡನ್ ಗೇಟ್ ಸೇತುವೆ, ಯುಕೆಯ ಟವರ್ ಸೇತುವೆ, ಸ್ವೀಡನ್ ಓರೆಸುಂಡ್ ಸೇತುವೆಗಳಿಗೆ ಹೋಲಿಕೆ ಮಾಡಿ. ಅಂದರೆ ಅಷ್ಟು ಆಧುನಿಕ ಮಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಆಧುನಿಕತೆಯ ಟಚ್ ಕೊಟ್ಟಿದ್ದಾರೆ. ವೈಜ್ಞಾನಿಕತೆಯನ್ನು ಬಳಸ್ಕೊಂಡಿದ್ದಾರೆ. ಅಷ್ಟು ವೈಜ್ಞಾನಿಕವಾಗಿ ಈ ಒಂದು ಸೇತುವೆಯನ್ನು ತಯಾರಿ ಮಾಡಲಾಗಿದೆ. ಈ ಒಂದು ಬ್ರಿಡ್ಜ್ನಲ್ಲಿ ವಿಶೇಷತೆ ಏನಪ್ಪ ಅಂದರೆ ಲಿಫ್ಟ್ ಇದೆ ಅನ್ನೋದು. ಅಂದರೆ ಹಿಂದೆ ಇದ್ದಂಥ ಲಿಫ್ಟ್ ಏನಿದೆ ಅದು ಮೇಲಕ್ಕೆ ಹೋಗೋಕ್ಕೆ ಕೆಳಗೆ ಬರೋದಕ್ಕೆ ಅಂತೇಳಿ 25ರಿಂದ 30 ನಿಮಿಷ ಸಮಯ ತೆಗೆದುಕೊಳ್ತಾ ಇತ್ತಂತೆ. ಆದರೆ ಈಗ ನಿರ್ಮಾಣ ಆಗಿರುವಂಥ ಆಧುನಿಕ ಬ್ರಿಡ್ಜ್ನ ಲಿಫ್ಟ್ ಏನಿದೆ 5 ನಿಮಿಷದಲ್ಲಿ ಮೇಲೆ ಹೋಗೋದಕ್ಕೆ ಕೆಳಗೆ ಹೋಗೋದಕ್ಕೆ ಈ ಆಧುನಿಕತೆಯ ಟಚ್ನ ಕೊಟ್ಟಿದ್ದಾರೆ. ಅಂದರೆ ಆದಷ್ಟು ವೈಜ್ಞಾನಿಕವಾಗಿ ಆದಷ್ಟು ಟೆಕ್ನಾಲಜಿನ ಬಳಸ್ಕೊಂಡು ನಿರ್ಮಾಣ ಆಗಿರುವಂಥ ಬ್ರಿಡ್ಜ್ ಇದು. ಅದರ ಲೋಕಾರ್ಪಣೆ ಇವತ್ತಾಗಿದೆ. ಪಂಬನ್ನಲ್ಲಿ 700 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಸೇತುವೆ ಇದು. 1914ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನು ಸೇತುವೆ ನಿರ್ಮಾಣ ಆಗಿತ್ತು ಅದು 2019ರಲ್ಲಿ ಬ್ರಿಡ್ಜ್ ಕುಸಿತ ಆಗಿತ್ತು. ಅದಾದ ನಂತರ 2020ರಿಂದನೂ ಕೂಡ ಇಲ್ಲಿ ಯಾವುದೇ ರೈಲುಗಳು ಓಡಾಡ್ತಾ ಇರಲಿಲ್ಲ. ರೈಲ್ವೆ ಸಂಚಾರ ಸ್ಥಗಿತ ಆಗಿತ್ತು. ಅದಾದ ನಂತರ ಪ್ರಧಾನಿ ಮೋದಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಶ್ರೀರಾಮನವಮಿಯಂದೇ ರಾಮ ಸೇತು ದರ್ಶನ ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ. ರಾಮನವಮಿಯಂದೇ ದರ್ಶನ ಪಡೆದಿದ್ದಾರೆ ಪ್ರಧಾನಿ ಮೋದಿ ಅವರು. ಶ್ರೀಲಂಕಾದಿಂದ ವಾಪಸ್ ಬರುವಾಗ ದರ್ಶನ ಪಡೆದಿರೋದು. ಇವತ್ತು ಶ್ರೀರಾಮನವಮಿ, ಇವತ್ತೇ ರಾಮ ಸೇತು ದರ್ಶನವನ್ನು ಪಡೆದಿದ್ದಾರೆ. ಟ್ವಿಟರ್ನಲ್ಲಿ ವೈಮಾನಿಕ ವೀಕ್ಷಣೆ ಮಾಡಿದಂಥ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಶ್ರೀಲಂಕಾದಿಂದ ನೇರವಾಗಿ ತಮಿಳುನಾಡಿಗೆ ಬಂದಿರೋದು ಮೋದಿ. ರಾಮ ಸೇತುವಿನ ದರ್ಶನ ಪಡ್ಕೊಂಡಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಮ ಸೇತು ಅಂತ ಬಂದಾಗ ರಾಮಾಯಣದ ಕುರುಹು ಇರುವಂಥ ಒಂದು ಜಾಗ ಅದು. ನಮ್ಮ ದೇಶದಲ್ಲಿ ಅನೇಕ ಪೌರಾಣಿಕ ಗುರುತುಗಳು ಕುರುಹುಗಳಿದ್ದಾವೆ. ಅದರಲ್ಲಿ ರಾಮ ಸೇತು ಕೂಡ ಒಂದು. ಅದರ ವೈಮಾನಿಕ ವೀಕ್ಷಣೆಯನ್ನು ಇವತ್ತು ಪ್ರಧಾನಿ ಮೋದಿಯವರು ಮಾಡಿರೋದು. ಅದರ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಶ್ರೀರಾಮ ನವಮಿಯಂದೇ ರಾಮ ಸೇತು ದರ್ಶನವನ್ನು ಪಡೆದಿರೋದು ಮೋದಿಯವರು. ಶ್ರೀಲಂಕಾದಿಂದ ವಾಪಸ್ ಬರುವಾಗ ಈ ಒಂದು ವೈಮಾನಿಕ ವೀಕ್ಷಣೆ ಮಾಡಿರೋದು. ಈ ವಿಡಿಯೋವನ್ನು ಈಗ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಶ್ರೀಲಂಕಾದಿಂದ ನೇರವಾಗಿ ತಮಿಳುನಾಡಿಗೆ ಬಂದಿರೋದು ಮೋದಿ. ಅಲ್ಲಿ ತಮಿಳುನಾಡಿನಲ್ಲಿ ರಾಮೇಶ್ವರಂನ ಈ ಒಂದು ಬ್ರಿಡ್ಜ್ ಏನಿದೆ ಅದನ್ನು ಲೋಕಾರ್ಪಣೆ ಮಾಡಿದರು. ಅಯೋಧ್ಯೆಯಲ್ಲಿ ಸೂರ್ಯ ತಿಲಕ ಸಮಯದಲ್ಲಿ ಸಂಭವಿಸಿದೆ. ಪ್ರಭು ಶ್ರೀರಾಮನ ಒಂದಂದರೆ ಸೂರ್ಯರಶ್ಮಿಯ ತಿಲಕ ಏನಿದೆ ಅದು ಸ್ಪರ್ಶ ಆಗಿರೋದು. ಪ್ರಭು ಶ್ರೀರಾಮನ ದರ್ಶನವನ್ನು ಪಡ್ಕೊಂಡಿರೋದು ಮೋದಿಯವರು. ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶಕ್ತಿ ರಾಮನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ, ಯಾವಾಗಲೂ ನಮ್ಮ ಮೇಲೆ ರಾಮನ ಆಶೀರ್ವಾದ ಇರೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು. ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಶ್ರೀರಾಮ ನವಮಿಯಂದು ನಾನು ಈ ರೀತಿಯಾಗಿ ರಾಮ ಸೇತು ದರ್ಶನ ಮಾಡಿದ್ದೇನೆ, ವೈಮಾನಿಕ ವೀಕ್ಷಣೆ ಮಾಡಿದ್ದೇನೆ, ಜೊತೆಗೆ ಇವತ್ತು
ಒಂದು ಬ್ರಿಡ್ಜ್ ಅಂದರೆ ರಾಮೇಶ್ವರಂನಲ್ಲಿರುವಂಥ ಬ್ರಿಡ್ಜ್ ಹೊಸದಾಗಿ ನಿರ್ಮಾಣ ಆಗಿರುವಂಥದ್ದು, ಅದರ ಲೋಕಾರ್ಪಣೆ ಕೂಡ ಆಗಿದೆ ಅಂತೇಳಿ ಇದೆಲ್ಲದರ ಬಗ್ಗೆ ಕೂಡ ಪ್ರಧಾನಿ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡು ಬರ್ಕೊಂಡಿದ್ದಾರೆ.